ಸಭಾಧ್ಯಕ್ಷರೇ, ಅವರು ಸಂವಿಧಾನದ ವಿಚಾರದ ಬಗ್ಗೆ ಮಾನ್ಯ ಸದಸ್ಯರು ಶಿವಣ್ಣವರು ಕೇಳಿದ್ದಾರೆ. ಈಗಾಗಲೇ ಸಾಕಷ್ಟು ಪಠ್ಯಪುಸ್ತಕದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಸಂವಿಧಾನದ ಮೌಲ್ಯವನ್ನು ನಾವೆಲ್ಲ ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲ ಕಡೆನೂ ಕೂಡ ಅವರವರ ಏಜ್ಗೆ ಸಂಬಂಧಪಟ್ಟಂಗೆ ನನ್ನ ಡೀಟೇಲ್ಸ್ ಎಲ್ಲ ತಮಗೆ ಕೊಟ್ಟಿದೆ. ಅದ್ರ ಜೊತೆಗೆ ಎಲ್ಲ ಶಾಲೆಯಲ್ಲೂ ಕೂಡ ನಾವು ಬೆಳಗ್ಗೆ ನಮ್ಮ ಸರ್ಕಾರಿ ಶಾಲೆ, ಪ್ರೈವೇಟ್ ಶಾಲೆಯಲ್ಲೂ ಕೂಡ ಕೆಲವರು ಮಾಡೋದಿಲ್ಲ, ಆದರೆ ಸರ್ಕಾರಿ ಶಾಲೆಯಲ್ಲೆಲ್ಲ ಕಂಪಲ್ಸರಿ ಮಾಡಿದ್ದೀವಿ ಸಂವಿಧಾನ ಪೀಠಿಕೆಯನ್ನು ಓದಲೇಬೇಕು ಅಂತ ಹೇಳಿ. ಈಗ ನಾವು ಮಾರಲ್ ಸೈನ್ಸು ಎಲ್ಲದೂ ತಂದಿರೋದ್ರಿಂದ ಅದರಲ್ಲೂ ಕೂಡ ಬೇರೆ ಬೇರೆ ಹಂತದಲ್ಲಿ ಅವರಿಗೆ ಶಿಕ್ಷಣಕ್ಕೆ ಅನುಗುಣ ಆಗೋ ರೀತಿಯಲ್ಲಿ ಅವ್ರಿಗೆ ಅರ್ಥ ಆಗಬೇಕಾಗತ್ತೆ. ಅದು 1ನೇ ಕ್ಲಾಸಿಂದ. ಹೈಯರ್ ಎಜುಕೇಷನಲ್ಲಿ ಬರಲ್ಲ ನನಗೆ. ಪದವಿ ಪೂರ್ವದವರೆಗೂ ಕೂಡ ಲ್ಯಾಂಗ್ವೇಜ್ ಇರ್ಬೋದು, ಸೋಷಿಯಲ್ ಸ್ಟಡೀಸ್ ಇರ್ಬೋದು, ಎಲ್ಲೆಲ್ಲಿ ಬೇಕೋ ಅದು ಕೊಡೋಣ. ನಾನು ಇದನ್ನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಿಮಗೆ ಲಿಖಿತ ರೂಪದಲ್ಲಿ ಕೊಟ್ಟರೆ ನಮ್ಮ ಪಠ್ಯ ಪುಸ್ತಕದಲ್ಲಿ ಯಾವ ಹಂತದಲ್ಲಿ ಹಾಕ್ಬೋದು ಇನ್ನೂ ಹೆಚ್ಚು. ಯಾಕೆಂದರೆ ನಾವು ಸಬ್ಜೆಕ್ಟು ನೋಡಬೇಕಾಗುತ್ತೆ ಮತ್ತು ಇದನ್ನು ಕೂಡ ನೋಡಬೇಕಾದ್ರೆ ಇದು ಭಾಳ ಇಂಪಾರ್ಟೆಂಟ್. ಯಾಕೆ ನಮ್ಮ ದೇಶದಲ್ಲಿ ಇದು ಒಂಥರ ನಮಗೆ ದೇವರಿದ್ದಂಗೆ. ಏನು ನಮ್ಮ ಸಂವಿಧಾನ ಇದೆ ಅದನ್ನು ತಿಳುವಳಿಕೆಯನ್ನು ಕೊಡಬೇಕಾಗತ್ತೆ. ಅದು ಅವಶ್ಯಕತೆ ಇರ್ತದೆ. ಎಲ್ಲ ಮಕ್ಕಳಿಗೂ ಕೂಡ ಜವಾಬ್ದಾರಿ ಬರಬೇಕು. ನನ್ನ ದೇಶ ಆ ಪ್ರೀತಿ, ವಿಶ್ವಾಸ, ಒಂದು ಗೌರವ ಬರಬೇಕಾಗುತ್ತೆ. ತಾಯಿ ಸಮಾನವನ್ನು ತರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ನಾನು ಕೇಳೋದಿಷ್ಟೇ, ಅವ್ರು ಏನಾದ್ರು ಸಜೆಷನ್ಸ್ನ ರೈಟಿಂಗಲ್ಲಿ ಯಾವ ಸಂದರ್ಭದಲ್ಲಿ ಇಂಥದ್ದು ಕೊಟ್ಟರೆ ಒಳ್ಳೇದು ಅಂತ ಹೇಳಿದರೆ, ಯಾಕೆಂದ್ರೆ ಸಂವಿಧಾನ ಬುಕ್ ಭಾಳ ದೊಡ್ಡದಿರ್ತದೆ, ಆದರೆ ಪೀಠಿಕೆ ಮಾತ್ರ ನಾವು ಒತ್ತನ್ನು ಕೊಡ್ತಾ ಇದ್ದೀವಿ. ಇನ್ನೂ ಹೆಚ್ಚೇನಾದ್ರು ಹೇಳಬೇಕಂದ್ರೆ, ಯಾಕಂದರೆ ಅವರು ಮಾನ್ಯ ಶಿವಣ್ಣವರು ಸ್ವಲ್ಪ ಈ ಕಡೆಗೆ ಆಸಕ್ತಿ ಜಾಸ್ತಿ ಅವರಿಗೆ. ಯಾವತ್ತೂ ಕೂಡ ಅವ್ರ ನಿಕ್ ನೇಮು ಕೂಡ ಲೋಹಿಯಾ ಅಂತೇಳಿ ಇಟ್ಕೊಂಡಿದ್ದಾರೆ. ಅದಕ್ಕೆ ವೈಯಕ್ತಿಕವಾಗಿ ನೀವು ಕೊಡಿ ಶಿವಣ್ಣವರೇ, ಗ್ಯಾರಂಟಿ ಅದನ್ನು ನಮ್ಮ ಪಠ್ಯಪುಸ್ತಕದಲ್ಲಿ ಮಕ್ಕಳಿಗೆ ಅದು ಭಾಳ ಒಳ್ಳೆ ರೀತಿಯಲ್ಲಿ ಆಸಕ್ತಿ ಬರಬೇಕು ಮತ್ತು ಅದನ್ನು ಅರ್ಥನೂ ಕೂಡ ಆಗಬೇಕು. ದೇಶದ ಪ್ರೇಮ ಮತ್ತು ದೇಶದ ಬಗ್ಗೆ ಪ್ರೀತಿ ವಿಶ್ವಾಸ ಬರ್ತಕ್ಕಂಥದ್ದು ನಾನು ವ್ಯವಸ್ಥೆಯನ್ನು ಮಾಡ್ತೀನಿ ಅನ್ನೋದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ.